ಈ ಕತೆ ಆರಂಭಿಸುವ ಮೊದಲು ನಿಮಗೊಂದು ಎಚ್ಚರಿಕೆಯನ್ನ ಕೊಡಬೇಕು. ಒಂದು ಹೆಸರು ರಾತ್ರಿ ಹೊತ್ತು 3 ಸಲ ಕೂಗಿದ್ರೆ ಏನಾಗುತ್ತೆ ಗೊತ್ತಾ? ಸಾಮಾನ್ಯವಾಗಿ ಏನು ಕೂಡ ಆಗೋದಿಲ್ಲ. ಆದ್ರೆ ಮಲೆನಾಡಿನ ಒಂದು ಗ್ರಾಮದಲ್ಲಿ ಈ ತರ ಯಾರು ಕೂಡ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಒಬ್ಳು ಇದ್ದಾಳೆ. ಸತ್ತು ಸಾಯದ ಒಬ್ಳು 21 ವರ್ಷಗಳ ಹಿಂದೆ ಮಾಡಿರುವಂತಹ ದ್ರೋಹದಿಂದ ಆ ಒಂದು ಕುಟುಂಬವನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಈ ಕತೆ ಸತ್ಯನೋ ಸುಳ್ಳು ಅಂತೇಳಿ ಹೇಳೋದಿಲ್ಲ. ಆದ್ರೆ ಅಲ್ಲಿರುವಂತಹ ಜನರು ಈ ಒಂದು ಎಸ್ಟೇಟ್ ನ ಬಂಗ್ಲೆ ಹತ್ರ ಯಾರು ಕೂಡ ಹೋಗೋದಿಲ್ಲ. ಈ ವಿಡಿಯೋನ ಕೊನೆ ತನಕ ನೋಡಿ. ಕೊನೆಯಲ್ಲಿ ಒಂದು ಸಾಲು ನಿಮ್ಮ ಎದೆ ಜಲ್ ಅನ್ಸುತ್ತೆ. ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರತೀಕಾರದ ನೆರಳು. ಕರ್ನಾಟಕದ ಮಲೆನಾಡಿನ ಒಳಗೆ ಒಂದು ದಟ್ಟ ಅಡಿಕೆ ತೋಟಗಳ ನಡುವೆ ಒಂದು ಗ್ರಾಮವಿದೆ. ಅದರ ಹೆಸರು ಹೊನ್ನೆಬೈಲು ಅಂತ. ಆ ಗ್ರಾಮದ ಕೊನೆಯಲ್ಲಿ ಕಾಡಿಗೆ ಹತ್ತಿರವಾಗಿರುವಂತಹ ಒಂದು ಬಂಗ್ಲೆ ಇದೆ ಸ್ನೇಹಿತರೆ. ಆ ಬಂಗ್ಲೆಯ ಗೋಡೆಗಳು ಬಿಳಿಯಾಗಿತ್ತು, ಆದ್ರೆ ಈಗ ಕಪ್ಪಾಗಿದೆ. ಗೋಡೆಗಳಿಗೆ ಪಾಚಿ ಕಟ್ಟಿದೆ. ಮನೆಯಲ್ಲಿರುವಂತಹ ಕಿಟಕಿಗಳು ಎಲ್ಲವೂ ಕೂಡ ಮುರಿದಿದೆ. 21 ವರ್ಷಗಳಿಂದ ಮುಚ್ಚಿದ್ದಾರೆ. ಒಂದು ಮಳೆಗಾಲದ ಸಂಜೆ ಒಂದು ಬಿಳಿ ಕಾರು ಆ ಒಂದು ಬಂಗ್ಲೆ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅದ್ರೊಳಗಿಂದ ಹೊರಗಡೆ ಇಳುತ್ತಿರುವಂತಹ ವ್ಯಕ್ತಿ ಹೆಸರು ಅನಿರುದ್ಧ್ ಅಂತ ಹೇಳಿ. ವಯಸ್ಸು 45, ಕೂದಲು ಸ್ವಲ್ಪ ಬಿಳಿಯಾಗಿತ್ತು. ಅವನ ಜೊತೆ ಅವನ ಹೆಂಡತಿ ಶ್ರುತಿ ಕೂಡ ಬಂದಿದ್ಲು ಮತ್ತು 14 ವರ್ಷದ ಒಬ್ಳು ಮಗಳಿದ್ಲು. ಅವಳ ಹೆಸರು ಅನಿತಾ ಅಂತೇಳಿ, ಅವಳು ಕೂಡ ಬಂದಿದ್ಲು. ಈ ಅನಿರುದ್ಧ್ ಆ ಒಂದು ಕಾರ್ನ ಕಿಟಕಿಯಿಂದ ಆ ಬಂಗ್ಲೆ ಮೇಲಿರುವಂತಹ ಒಂದು ಕಿಟಕಿಗೆ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಅಲ್ಲಿ ಯಾವುದೋ ಒಂದು ಪರದೆ ಹೋಗ್ತಾ ಇದೆ ಬರ್ತಾ ಇದೆ ಅನ್ನೋ ತರ ಇವನಿಗೆ ಕಾಣಿಸ್ತಾ ಇರತ್ತೆ. ಅದೇ ಸಮಯಕ್ಕೆ ಅವನ ಮಗಳು ಅನಿತಾ ಒಂದು ಪ್ರಶ್ನೆನ ಕೇಳ್ತಾಳೆ. ಅಪ್ಪ, ಈ ಮನೆ ಯಾಕೆ ಹೀಗೆ ಬಿಟ್ಟು ಹೋಗಿದ್ದೀರಾ, ಏನಾಯ್ತು ಅಂತೇಳಿ. ಅವಾಗ ಸ್ವಲ್ಪ ಸುಮ್ಮನಾಗ್ಬಿಟ್ಟು ಅನಿರುದ್ಧ್ ಹೇಳ್ತಾನೆ, ಇಲ್ಲ ಮಗಳೇ, ಇದು ಅಪ್ಪನ ಆಸ್ತಿ. ಇವಾಗ ನಾವು ಇದನ್ನ ಮಾರಾಟ ಮಾಡಲಿಕ್ಕೆ ಬಂದಿದ್ದೀವಿ. ಇಲ್ಲಿ 1 ವಾರ ಇದ್ಬಿಟ್ಟು ಇದನ್ನ ಮಾರಾಟ ಮಾಡ್ಬಿಟ್ಟು ಹೋಗೋದು ಅಂತೇಳಿ. ಸರಿ ಅಂತೇಳಿ ಆ ಒಂದು ಕಾರಿಂದ ಕೆಳಗಡೆ ಇಳಿತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಕಾವಲುಗಾರ ಇರ್ತಾನೆ. ಸ್ವಲ್ಪ ವಯಸ್ಸಾಗಿರುವಂತಹ ಕಾವಲುಗಾರನೇ. ಅವನ ಹೆಸರು ಚೆನ್ನಪ್ಪ ಅಂತೇಳಿ. ಅವನು ಬಂದು ಸ್ವಲ್ಪ ಗಾಬರಿ ಆಗ್ತಾನೆ. ಏನ್ ಅನಿರುದ್ಧ್ ಬಾಬು, ನೀವು ಇಲ್ಲಿ ಬಂದಿದ್ದೀರಲ್ಲ, ಏನಕ್ಕೆ ಬಂದಿದ್ದೀರಾ, ಏನಾಯ್ತು, ಏನ್ ಇಷ್ಟ ಅವಶ್ಯಕತೆ ಇತ್ತಾ ಇಲ್ಲಿ ಬಂದಿರೋದು ಅಂತೇಳಿ ಕೇಳ್ತಾ ಇರ್ತಾನೆ. ಫುಲ್ ಗಾಬರಿಯಿಂದ ಕೇಳ್ತಾ ಇರ್ತಾನೆ. ಅನಿರುದ್ಧ್ ಕೇಳ್ತಾನೆ, ಯಾಕೆ, ಏನಾಯ್ತು? ಸ್ವಲ್ಪ ಹೊತ್ತು ಸುಮ್ಮನಾಗ್ಬಿಟ್ಟು, ಏನಿಲ್ಲ, ಆದ್ರೆ ನಿಮ್ಗೊಂದು ಎಚ್ಚರಿಕೆ ಕೊಡ್ತೀನಿ. ಈ ಒಂದು ಬಂಗ್ಲೆಯಲ್ಲಿ ರಾತ್ರಿ ಹೊತ್ತು ಒಬ್ಬರ ಹೆಸರನ್ನ 3 ಸಲ ಕರೀಲಿಕ್ಕೆ ಹೋಗ್ಬೇಡಿ ಅಂತೇಳಿ. ಇದನ್ನ ಕೇಳ್ಬಿಟ್ಟು ಶ್ರುತಿ ನಗುತ್ತಾಳೆ. ನಮ್ಗೇನ್ ಹಳ್ಳಿ ಕತೆನ ಹೇಳ್ತಾ ಇದ್ದೀರಾ, ಇವಾಗಿನ ಹೆದರ್ಸ್ತಾ ಇದ್ದೀರಾ ಅಂತೇಳಿ ಇವಳು ನಗುತ್ತಾ ಇರ್ತಾಳೆ. ಆದ್ರೆ ಈ ಚೆನ್ನಪ್ಪನ ಕಣ್ಣಲ್ಲಿ ಯಾವುದೇ ತರದ ನಗು ಕಾಣಿಸ್ತಾ ಇರಲಿಲ್ಲ. ಸ್ವಲ್ಪ ಭಯ ಕಾಣಿಸ್ತಾ ಇತ್ತು. ಆ ಒಂದು ಮನೆ ಒಳಗೆ ಹೋಗ್ತಾರೆ. ಫುಲ್ಲು ಮನೆ ಧೂಳಿಂದ ತುಂಬಿಕೊಂಡಿರುತ್ತೆ. ಫರ್ನಿಚರ್ಗಳೆಲ್ಲ ಧೂಳಿಂದ ತುಂಬಿಕೊಂಡಿರುತ್ತೆ. ಪೀಠೋಪಕರಣಗಳೆಲ್ಲ ಧೂಳಿಂದ ತುಂಬಿಕೊಂಡಿರುತ್ತೆ. ಅದನ್ನೆಲ್ಲ ಸ್ವಚ್ಛ ಮಾಡ್ತಿರ್ಬೇಕಾದ್ರೆ ಈ ಅನಿತಾಳಿಗೆ ಒಂದು ಹಳೆಯ ಫೋಟೋ ಸಿಗುತ್ತೆ. ಫುಲ್ ಧೂಳಿಂದ ತುಂಬಿಕೊಂಡಿರುತ್ತೆ. ಅದನ್ನ ಒರೆಸ್ತಿರ್ಬೇಕಾದ್ರೆ ಜಾರಿ ಕೆಳಗಡೆ ಬಿಟ್ಬಿಟ್ಟು ಗ್ಲಾಸ್ ಎಲ್ಲ ಒಡೆದೋದಾದ್ರೆ ಹಾಳಿ ಅಷ್ಟೇ ಎತ್ಕೊಂಡು ನೋಡ್ತಾ ಇರ್ತಾಳೆ. ಅಪ್ಪನನ್ನ ಕರೀತಾಳೆ, ಅಪ್ಪ, ಇದು ಯಾರ್ದು ಫೋಟೋ ಅಂತೇಳಿ. ಅವಾಗ ಅನಿರುದ್ಧ್ ಏನ್ ಮಾಡ್ತಾನೆ, ಅದನ್ನ ನೋಡ್ಬಿಟ್ಟು, ಇದು ನಮ್ಮ ದೂರದ ಸಂಬಂಧಿ ಮಗಳೇ ಅಂತೇಳಿ ಆ ಒಂದು ಫೋಟೋನ ಸ್ವಲ್ಪ ಗಾಬರಿಯಿಂದ ಕಿಶೆ ಒಳಗೆ ಹಾಕೊಂಡು ಬಿಡ್ತಾನೆ. ಅದು ಮಾಧವಿಯ ಫೋಟೋ ಆಗಿತ್ತು. ಮಧ್ಯರಾತ್ರಿ 2 ಗಂಟೆಗೆ ಆ ಒಂದು ಮನೆಯ ಹೊರಗಡೆಯಿಂದ ಯಾರೋ ಕಾಲನ್ನು ಜರಿಸ್ಕೊಂಡ್ಬಿಟ್ಟು ನಡೀತಾ ಇದ್ದಾರೆ ಅನ್ನೋ ಒಂದು ಶಬ್ದ ಕೇಳಿಸ್ತಾ ಇರತ್ತೆ, ಚರ್ ಚರ್ ಅಂತ. ಆವಾಗ್ಲೇನೆ ಈ ಶ್ರುತಿ ಎದ್ದು ಬಿಟ್ಟು ಆಚೆ ಎಲ್ಲ ನೋಡ್ತಾಳೆ. ಫುಲ್ಲು ಕತ್ತಲೆಯಿಂದ ತುಂಬಿಕೊಂಡಿರುತ್ತೆ. ಕಿಟಕಿಯಲ್ಲಿ ನೋಡ್ತಿರ್ಬೇಕಾದ್ರೆ ಒಂದು ಮೂಲೆಯಲ್ಲಿ ಕೆಲವೊಂದು ನಾಯಿಗಳು ನಿಂತ್ಕೊಂಡ್ಬಿಟ್ಟು ಬೊಗಳ್ತಾ ಇರ್ತವೆ. ಅಂದ್ರೆ ಆ ಮನೆಯಲ್ಲಿ ಸಾಕಿರುವಂತ ನಾಯಿಗಳು ಒಂದು ದಿಕ್ಕನ್ನ ನೋಡ್ಬಿಟ್ಟು ಬೊಗಳ್ತಾ ಇರ್ತವೆ. ಯಾಕಂತೇಳಿ ಗೊತ್ತಿಲ್ಲ. ವಾಪಸ್ ಏನ್ ಮಾಡ್ತಾಳೆ, ಮಲ್ಕೊಂಡ್ಬಿಡ್ತಾಳೆ. ಬೆಳಗ್ಗೆ ಎದ್ದಾಕ್ರ ಈ ಶ್ರುತಿ ಅಡಿಗೆ ಮನೆಗೆ ಹೋಗ್ತಾಳೆ. ಆದ್ರೆ ಆ ಅಡಿಗೆ ಮನೆಯ ಗೋಡೆ ಮೇಲೆ ಕಪ್ಪು ಕಲರ್ ಇಂದ ಯಾವುದೋ ಒಂದು ಗುರುತುಗಳು ಬರ್ದಿರೋದು ಇಲ್ಲಿ ಕಾಣಿಸ್ತಾ ಇರುತ್ತೆ. ಆದ್ರೆ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇರೋದಿಲ್ಲ. ಅವಾಗ ಅನಿರುದ್ಧ್ ಬಂದು ನೋಡ್ತಾನೆ. ಫುಲ್ಲು ಗಾಬರಿ ಆಗ್ತಾನೆ. ಮುಖ ಎಲ್ಲ ಬಳಿಸ್ಬಿಡುತ್ತೆ. ಅವನಿಗೆ ಗೊತ್ತಾಗ್ತಾ ಇತ್ತು ಅಲ್ಲಿ ಯಾವುದೋ ಒಂದು ಹೆಸರು ಸ್ಪಷ್ಟವಾಗಿ ಬರ್ದಿದೆ ಅಂತೇಳಿ. ಅದು ಮಾಧವಿ ಅಂತೇಳಿ ಇವನಿಗೆ ಗೊತ್ತಾಯ್ತು. ಸ್ವಲ್ಪ ಪಾಸ್ಟಿಗೆ ಹೋದ್ರೆ ಈ ಒಂದು ಊರಲ್ಲಿ ಇಬ್ರು ಪ್ರೇಮಿಗಳಿದ್ರು. ಇವರು ಪ್ರೀತಿ ಮಾಡ್ತಿರೋದು ಇಡೀ ಊರಿಗೆ ಗೊತ್ತಿತ್ತು. ಆ ಊರಿನ ಬಡ ಮೇಷ್ಟ್ರನ ಮಗಳು ಮಾಧವಿ ಅಂತೇಳಿ ಮತ್ತು ಈ ಎಸ್ಟೇಟ್ ಬಂಗ್ಲೆ ಮಾಲೀಕರ ಮಗ ಅನಿರುದ್ಧ್. ಇಬ್ರು ಕೂಡ ಪ್ರೀತಿಸ್ತಾ ಇದ್ರು. ಇಡೀ ಊರಿಗೆ ಗೊತ್ತಿತ್ತು. ಸಾಯಂಕಾಲ ಆದ್ರೆ ಸಾಕು ಈ ಬಂಗ್ಲೆ ಹಿಂದ್ಗಡೆ ಇರುವಂತಹ ಒಂದು ಅಡಿಕೆ ತೋಟದಲ್ಲಿ ಭೇಟಿ ಆಗ್ತಾ ಇದ್ರು. ಹಾಗೆ ಒಂದು ದಿನ ಭೇಟಿ ಆದಕ್ರ ಈ ಮಾಧವಿ ಅನಿರುದ್ಧ್ಗೆ ಕೇಳ್ತಾಳೆ, ಅನಿರುದ್ಧ್, ನೀನ್ ಎಷ್ಟೇ ದೂರ ಹೋದ್ರು ಕೂಡ ನನ್ನನ್ನು ಮರೆಯೋದಿಲ್ಲ ಅಲ್ಲ, ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಲ್ಲ, ನನ್ನನ್ನು ಮೋಸ ಮಾಡೋದಿಲ್ಲ ಅಲ್ಲ ಅಂತ. ಅವಾಗ ಅನಿರುದ್ಧ್ ನಗುತ್ತಾ ಹೇಳ್ತಾನೆ,
ಇಲ್ಲ ಮಾಧವಿ, ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಾನು ನಿನ್ನನ್ನು ಮೋಸ ಮಾಡೋದಿಲ್ಲ, ಸತ್ರು ನಿನ್ನ ಜೊತೆ ಬದುಕಿದ್ರು ನಿನ್ನ ಜೊತೆ ಅಂತ ಹೇಳಿ ಮಾತನ್ನ ಕೊಡ್ತಾನೆ. ಆದ್ರೆ ವಿಧಿಯ ಬರಹ ಬೇರೆನೇ ಆಗಿತ್ತು. ಅನಿರುದ್ಧನ ತಂದೆ ಬೆಂಗಳೂರಿನ ದೊಡ್ಡ ಉದ್ಯಮಿಯವರ ಜೊತೆ ಸಂಬಂಧ ಮತ್ತು ವ್ಯವಹಾರವನ್ನು ನಡೆಸ್ಬೇಕಂತೇಳಿ ಪ್ಲಾನ್ ಅನ್ನ ಹಾಕೊಂಡಿರ್ತಾರೆ. ಮೊದಲಿಗೆ ಈ ಅನಿರುದ್ಧ್ಗೆ ಹೇಳ್ದಾಕರ ಅವನು ಕಂಪ್ಲೀಟ್ ಆಗಿ ನಿರಾಕರಣೆ ಮಾಡ್ತಾನೆ. ಇಲ್ಲ, ನಾನು ಮಾಧವಿಯನ್ನು ಪ್ರೀತಿಸ್ತಾ ಇದ್ದೀನಿ, ಅವಳನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಮದುವೆ ಆಗೋದಿಲ್ಲ ಅಂತೇಳಿ. ಸೊ ಅವನ ಕಣ್ಣಿದ್ರು ಆಸ್ತಿ, ಅಂತಸ್ತು, ಬೆಂಗಳೂರಿನ ಆಕರ್ಷಣೆ ಮತ್ತು ಆ ನಗರದ ಆಕರ್ಷಣೆ ಎಲ್ಲವನ್ನು ನೋಡ್ಕೊಂಡ್ಬಿಟ್ಟು ಈ ಅನಿರುದ್ಧ್ ಕೂಡ ಒಪ್ಕೊಂಡ್ಬಿಡ್ತಾನೆ. ಸೊ ಒಂದು ದಿನ ಮಳೆ ಜೋರಾಗಿ ಬರ್ತಾ ಇರುತ್ತೆ. ಈ ಮಾಧವಿ ದಿನ ಇಬ್ರು ಭೇಟಿ ಆಗ್ತಾ ಇದ್ರಲ್ಲ, ಆ ಒಂದು ಜಾಗದಲ್ಲಿ ಬಂದು ಮಳೆಯಲ್ಲಿ ನೆನೆಸ್ಕೊಂತ ನಿಂತಿರ್ತಾಳೆ. ಆದ್ರೆ ಒಂದು ವಿಷಯ ಅವಳಿಗೆ ಗೊತ್ತಾಗತ್ತೆ. ಏನು ಅಂದ್ರೆ, ಈ ಅನಿರುದ್ಧ್ ಸಿಟಿಯಲ್ಲಿ ಯಾರ ಜೊತೆನೋ ನಿಶ್ಚಿತಾರ್ಥ ಮಾಡ್ಕೋತಾ ಇದ್ದಾನೆ ಅಂತೇಳಿ. ಸೊ ಈ ಮಾತನ್ನ ಕೇಳ್ಬಿಟ್ಟು ಅವಳಿಗೆ ತುಂಬಾ ಹಿಂಸೆ ಆಗತ್ತೆ, ನೋವಾಗತ್ತೆ. ರಾತ್ರಿ ಅಲ್ಲಿ ಕಿರಿಸ್ತಾಳೆ, ನೋವನ್ನು ಅನುಭವಿಸ್ತಾಳೆ. ಆ ಒಂದು ಮಳೆ ಬೀಳ್ತಾ ಇರತ್ತಲ್ಲ, ಅದ್ರೊಳಗೆ ಕಣ್ಣೀರು ಕೂಡ ಹೋಗ್ತಾ ಇರುತ್ತೆ. ಅಲ್ಲಿ ಇರುವಂತಹ ಜನರು, ಆ ಒಂದು ಹಳ್ಳಿಯಲ್ಲಿರುವಂತಹ ಜನರು ಒಂದೊಂದು ಮಾತನ್ನ ಆಡ್ತಾರೆ. ನಿನಗೆ ಶ್ರೀಮಂತರ ಹುಡುಗ ಬೇಕಾ? ಒಬ್ಬ ಬಡ ಮನೆಯ ಹುಡುಗಿಯಾಗಿ ಒಬ್ಬ ಶ್ರೀಮಂತ ಹುಡುಗನನ್ನು ಆಸೆ ಪಡೋದಲ್ಲ. ತುಂಬಾ ಅವಮಾನ ಮಾಡ್ತಾರೆ, ಹೇಸಿಗೆತನ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾಳೆ. ಒಂದು ವಾರದ ನಂತರ ಈ ಮಾಧವಿ ಒಂದು ನದಿಗೆ ಹಾರ್ಬಿಟ್ಟು ಸತ್ತೋಗ್ತಾಳೆ ಅಂತೇಳಿ ಇಡೀ ಊರಿಗೆ ಗೊತ್ತಾಗತ್ತೆ. ಈ ವಿಷಯ ಅನಿರುದ್ಧ್ಗೆ ಗೊತ್ತಾಗತ್ತೆ. ಅವನು ಕೂಡ ನೋವನ್ನು ಅನುಭವಿಸ್ತಾನೆ. ಆದ್ರೆ ಹೊಸದಾಗಿ ಒಬ್ಬರ ಜೊತೆ ಸೇರ್ಕೊಂಡಿರ್ಬೇಕಾದ್ರೆ ಆ ನೋವನ್ನ ಅದರ ಜೊತೆ ಮರೆತು ಬಿಡ್ತಾನೆ. ಆದ್ರೆ ಸತ್ಯ ಬೇರೆನೇ ಆಗಿತ್ತು. ಈ ಮಾಧವಿ ಸತ್ತಿರಲಿಲ್ಲ. ಆ ದಿನ ಆ ಒಂದು ದಟ್ಟ ಕಾಡಿನೊಳಗೆ ಯಾರು ಕೂಡ ಹೋಗ್ಲಾರ್ದಂತಹ ಒಂದು ಜಾಗಕ್ಕೆ ಇವಳು ನಡೆದುಕೊಂಡು ಹೋಗ್ತಾ ಇದ್ಲು. ಕಣ್ಣಲ್ಲಿ ಫುಲ್ಲು ನೀರು ತುಂಬಿಕೊಂಡ ಇದ್ಲು. ಅಲ್ಲಿ ಒಬ್ಳು ವಯಸ್ಸಾಗಿರುವಂತಹ ಒಬ್ಳು ಮುದುಕಿಯನ್ನ ಭೇಟಿ ಆಗ್ತಾಳೆ. ತುಂಬಾ ವರ್ಷಗಳ ಹಿಂದೆ ಪಾಳು ಬಿದ್ದಿರುವಂತಹ ದೇವಸ್ಥಾನದೊಳಗೆ ಒಬ್ಳು ಹೆಂಗಸು ವಾಸ ಮಾಡ್ತಾ ಇದ್ಲು. ಅವಳ ಹೆಸರು ಕಾಳಮ್ಮ ಅಂತ ಹೇಳಿ. ಸೊ ಇವಳ ವಿಶೇಷತೆ ಏನಪ್ಪಾ ಅಂದ್ರೆ, ಆ ಊರಿನಲ್ಲಿ ಯಾವುದೇ ಒಂದು ತಪ್ಪು ನಡೆದ್ರು ಕೂಡ ಇವಳ ಕೈಯಿಂದಾನೇ ನಡೀತಾ ಇತ್ತು. ಅಂದ್ರೆ ಇವಳು ವಶೀಕರಣವನ್ನು ಮಾಡ್ತಾ ಇದ್ಲು, ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಮಾಡ್ತಾ ಇದ್ಲು, ಮಾಟ ಮಂತ್ರವನ್ನು ಮಾಡ್ತಾ ಇದ್ಲು. ಒಬ್ಬರ ಮನೆನ ಹೇಗೆ ಮುರಿಬೇಕಂತೇಳಿ ಇವಳ ಹತ್ರ ಎಲ್ಲ ಅಸ್ತ್ರಗಳು ಇದ್ವು. ಅವಳು ಮುಂದೆ ಹೋಗಿ ಈ ಮಾಧವಿ ನಿಂತಾಕ್ರ ಕಣ್ಣಲ್ಲಿ ಫುಲ್ಲು ನೀರು ಬರ್ತಾ ಇರತ್ತೆ. ಆ ಕಾಳಮ್ಮ, ಏನಾಯ್ತು ಮಗಳೇ, ನಿನ್ಗೇನ್ ಬೇಕು ಅಂತೇಳಿ ಬಂದು ಕೇಳದಾಕ್ರ ಅವಳು ಹೇಳ್ತಾಳೆ, ನಾನ್ ಅನುಭವಿಸಿರುವಂತಹ ನೋವು ಅವನು ಕೂಡ ಅನುಭವಿಸಬೇಕು. ನೀನ್ ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ, ಬಟ್ ಅದು ಆಗ್ಬೇಕು ಅಂತೇಳಿ. ಕಾಳಮ್ಮ ಒಂದು ಕ್ಷಣ ಮೌನ ಹೋಗ್ಬಿಟ್ಟು ಎಚ್ಚರಿಕೆಯನ್ನ ಕೊಡ್ತಾಳೆ. ನೋಡು ಮಗಳೇ, ಈ ಒಂದು ದಾರಿಯನ್ನು ಹಿಡಿದ್ರೆ ಹಿಂತಿರುಗೋ ಹಾಗಿಲ್ಲ. ಈ ವಿಧಿ ಪೂರ್ಣವಾಗುವವರೆಗೂ ನಿನ್ನ ಪ್ರತಿಕಾರ ಮುಗಿಯೋದಿಲ್ಲ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ನೀನು ಈ ಲೋಕದಲ್ಲೂ ಇರೋದಿಲ್ಲ ಮತ್ತು ಆ ಲೋಕದಲ್ಲೂ ಇರೋದಿಲ್ಲ, ನಡುವೆ ತೇಲಾಡ್ತಾ ಇರ್ತೀಯ ಅಂತೇಳಿ. ಮಾಧವಿ ಒಂದು ಕ್ಷಣ ಯೋಚನೆ ಮಾಡ್ತಾಳೆ, ನಂತರ ಒಪ್ಕೊಂತಾಳೆ. ಆ ರಾತ್ರಿ ಆ ಒಂದು ದೇವಾಲಯದಲ್ಲಿ ಭಯಾನಕ ಆಗಿರುವಂತಹ ವಿಧಿ ನಡೆಯುತ್ತೆ. ಕಪ್ಪು ದಾರ, ಒಂದು ಕಪ್ಪು ಬಟ್ಟೆಯಿಂದ ಮಾಡಿರುವಂತಹ ಒಂದು ಗೊಂಬೆ, ಸೂಜಿ, ಒಣಗಿರುವಂತಹ ಲಿಂಬೆ ಹಣ್ಣು, ಮೆಣಸಿನಕಾಯಿ, ವಿಚಿತ್ರ ಆಗಿರುವಂತಹ ಮಂತ್ರಗಳು ಅಲ್ಲಿಂದ ಬರ್ಲಿಕ್ಕೆ ಶುರು ಆಗತ್ತೆ. ಈ ಮಾಧವಿ ಆ ಒಂದು ಬೆಂಕಿಯಲ್ಲಿ ಸತ್ತೋಗ್ತಾಳೆ. ಅವಳ ದೇಹ ಸುಟ್ಟೋಗತ್ತೆ. ಆದ್ರೆ ಅವಳ ಒಂದು ಹೊಸ ಶಕ್ತಿಯಾಗಿ ಸೃಷ್ಟಿಯಾಗತ್ತೆ. ಒಂದು ಶಾಪಿತ ಶಕ್ತಿ ಒಂದು ಪ್ರತಿಕಾರಕ್ಕಾಗಿ ಕಾಯುವಂತಹ ಶಕ್ತಿಯಾಗಿ ರೂಪುಗೊಳ್ಳುತ್ತೆ. ಸೊ ಇದು ಎಲ್ಲ ಒಂದು ಪಾಸ್ಟ್ ಆಗಿದೆ. ಸೊ ಇವಾಗ ಪ್ರೆಸೆಂಟ್ ಇಂದ ಶುರು ಮಾಡಿದ್ರೆ ಆ ಒಂದು ಅಕ್ಷರಗಳು ಬರ್ದಿರುತ್ತಲ್ಲ, ಸೊ ಆ ದಿನದಿಂದ ಆ ಮನೆಯಲ್ಲಿ ವಿಚಿತ್ರ ಆಗಿರುವಂತಹ ಘಟನೆಗಳು ನಡೆಯಲಿಕ್ಕೆ ಶುರುವಾಗ್ತಾ ಹೋಗುತ್ತೆ. ಅನಿತಾ ರಾತ್ರಿ ಹೊತ್ತು ಮಲಗಿರ್ಬೇಕಾದ್ರೆ ಅವಳ ಕನಸಲ್ಲಿ ಒಬ್ಳು ಕೆಂಪು ಸೀರೆ ಉಟ್ಕೊಂಡಿರುವಂತ ಹೆಂಗಸು ಹೊರಗಡೆ ನಿಂತ್ಕೊಂಡು ಬಾ ಬಾ ಅಂತೇಳಿ ಕರಿತಾ ಇರ್ತಾಳೆ. ಆದ್ರೆ ಇವಳು ಗಾಬರಿಯಿಂದ ಎಚ್ಚರ ಆಗ್ಬಿಟ್ಟು ನೋಡಿದ್ರೆ ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ. ಬಟ್ ಕಿಟಕಿಯಲ್ಲಿ ಯಾವುದೋ ಒಂದು ನೆರಳು ಸ್ವಲ್ಪ ಹೊತ್ತು ಕಾಣಿಸ್ಬಿಟ್ಟು ಮಾಯವಾಗುತ್ತೆ. ಈ ಶ್ರುತಿನೂ ಕೂಡ ಬೆಳಗ್ಗೆ ಎದ್ಬಿಟ್ಟು ವಾಪಸ್ ಅಡಿಗೆ ಮನೆ ಹತ್ರ ಹೋಗ್ತಿರ್ಬೇಕಾದ್ರೆ ಅವಳಿಗೆ ವಿಚಿತ್ರ ಆಗಿರುವಂತಹ ವಸ್ತುಗಳು ಅಲ್ಲಿ ಕಾಣಿಸುತ್ತೆ. ಒಂದು ಒಣಗಿರುವಂತಹ ಲಿಂಬೆ ಹಣ್ಣು, ಒಂದು ಕೆಂಪು ದಾರ, ಕುಂಕುಮ, ಪ್ಲಸ್ ಒಂದು ಕಪ್ಪು ಬಟ್ಟೆಯಿಂದ ಯಾವುದೋ ಒಂದು ಗೊಂಬೆನ ಮಾಡಿದ್ರು ಅದರೊಳಗೆ ಒಂದು ಸೂಜಿಯನ್ನ ಚುಚ್ಚಿರೋದು ಇವಳಿಗೆ ಕಾಣಿಸುತ್ತೆ. ಸೊ ಇವಳಿಗೆ ಭಯ ಆಗ್ತಾ ಇರುತ್ತೆ, ಕೈ ಕಾಲುಗಳೆಲ್ಲ ನಡುಗ್ತಾ ಇರುತ್ತೆ. ಅವಾಗೆ ಅನಿರುದ್ಧ್ ಬಂದು ನೋಡ್ತಾನೆ. ಸೊ ಇದೆಲ್ಲ ನಮ್ಮ ಊರಿನ ಹುಡುಗರು ಯಾರೋ ನಮ್ಗೆ ಹೆದರ್ಸ್ಲಿಕ್ಕೆ ಈ ತರ ಮಾಡಿದಾರೆ ಅಂತೇಳಿ. ಆದ್ರೆ ಅನಿರುದ್ಧ್ಗೂ ಕೂಡ ಕೈ ಕಾಲುಗಳೆಲ್ಲ ನಡುಗ್ತಾ ಇರುತ್ತೆ, ಬಟ್ ಧೈರ್ಯವನ್ನ ತುಂಬ್ತಾ ಇರುತ್ತೆ. ಅದೇ ರಾತ್ರಿ ಈ ಶ್ರುತಿ ಮತ್ತೆ ಸ್ನಾನ ಮಾಡ್ಬೇಕಂತೇಳಿ ಆ ಸ್ನಾನ ಗೃಹಕ್ಕೆ ಹೋದಾಕ್ರ ಅವಳು ಕನ್ನಡಿಯಲ್ಲಿ ವಿಚಿತ್ರ ಆಗಿರುವಂತ ಮುಖ ಕಾಣಿಸುತ್ತೆ. ಇವಳನ್ನ ಬಿಟ್ಟು ಬೇರೆ ಯಾರ್ದೋ ಮುಖ ಕಾಣಿಸುತ್ತೆ. ಫಸ್ಟಿಗೆ ನೋಡ್ತಾಳೆ, ಮತ್ತೆ ಬೇರೆ ಕಾಣಿಸುತ್ತೆ. ಮತ್ತೆ ಇನ್ನೊಮ್ಮೆ ನೋಡ್ದಾಕ್ರ ಮತ್ತೆ ವಿಚಿತ್ರ ಆಗಿರುವಂತ ಮುಖ ಕಾಣಿಸುತ್ತೆ. ಮತ್ತೆ ಅವಳು ಜೋರಾಗಿ ಕಿರ್ಚ್ಕೊಂಡು ಈ ಅನಿರುದ್ಧನ ಕರೆದಾಕ್ರ ಅಲ್ಲಿ ನಾರ್ಮಲ್ ಆಗಿತ್ತು. ಅವಳು ಭಯದಿಂದ ಸ್ವಲ್ಪ ಗಾಬರಿಯಿಂದ ಹೇಳ್ತಾ ಇರ್ತಾಳೆ, ಇಲ್ಲ ಹನಿ, ಇಲ್ಲಿ ಯಾರ್ದೋ ಮುಖನ ನೋಡ್ದೆ, ನಂದಲ್ಲ ಬೇರೆ ಯಾರ್ದೋ ಇತ್ತು. ತುಂಬಾ ಗಾಬರಿ ಆಗ್ತಾ ಇತ್ತು. ಬಟ್ ಅನಿರುದ್ಧ್ ಸಮಾಧಾನ ಮಾಡ್ತಾ ಇದ್ದ.
ಸೊ ಇದು ಒಂದು ಮನೆಯೊಳಗೆ ವಿಚಿತ್ರ ಆಗಿರುವಂತ ಘಟನೆಗಳು ನಡೀತಾ ಇತ್ತು. ಇತ್ತ ಚನ್ನಪ್ಪ ಊರವರಿಗೆಲ್ಲ ಹೇಳ್ತಾ ಇರ್ತಾರೆ, ಅವಳು ಮರಳಿ ಬಂದಿದ್ದಾಳೆ, ಅನಿರುದ್ಧ್ ಬಾಬು ಈ ಮನೆಗೆ ಬಂದಿದ್ದೆ ತಪ್ಪಾಯ್ತು ಅಂತೇಳಿ ಊರವ್ರಿಗೆಲ್ಲ ಪಿಸುಗುಟ್ಟುವ ಧ್ವನಿಯಲ್ಲಿ ಹೇಳ್ತಾ ಇರ್ತಾರೆ. ಮನೆಯೊಳಗೆ ಈ ಅನಿತಾ ಒಬ್ಬಳೇ ಕೂತಿರ್ಬೇಕಾದ್ರೆ ಅವಳ ರೂಮಲ್ಲಿರುವಂತ ಗಡಿಯಾರ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇರತ್ತೆ, ಅಂದ್ರೆ ಉಲ್ಟಾ ತಿರುಗ್ತಾ ಇರತ್ತೆ. ಸೊ ಅದನ್ನ ನೋಡ್ಬಿಟ್ಟು ಗಾಬರಿ ಆಗ್ತಿರ್ಬೇಕಾದ್ರೆ ಅವಳ ಹಿಂದೆಯಿಂದ ಈ ಕಿವಿ ಹತ್ರ ಬಂದು ಯಾವುದೋ ಒಂದು ಧ್ವನಿ ಪಿಸುಗೊಡ್ತಾ ಇರತ್ತೆ, ನಿನ್ನ ಅಪ್ಪ ನನಗೆ ಮಾಡಿದ್ದು ನಿನಗೆ ಗೊತ್ತಿಲ್ಲ ಮಗಳೇ ಅಂತೇಳಿ. ಅವಳು ವಾಪಸ್ ತಿರುಗಿ ನೋಡ್ತಾಳೆ, ಅಲ್ಲಿ ಯಾವುದೇ ತರದ ಆಕೃತಿ ಯಾರು ಕೂಡ ಇರೋದಿಲ್ಲ, ಆದ್ರೆ ಅಲ್ಲಿ ಒಂದು ಹಸಿ ಪಾದದ ಗುರುತುಗಳು ಇರುತ್ತೆ. ಅಂದ್ರೆ ಆ ಒಂದು ಡೋರ್ನ ಮೇನ್ ಬಾಗಿಲಿಂದ ಇವಳು ಬೆಡ್ ತನಕ ಬಂದಿರೋದು ಒಂದು ಪಾದದ ಗುರುತುಗಳು ಇರುತ್ತೆ. ಮತ್ತೆ ಅವಳು ಗಾಬರಿ ಆಗ್ತಾಳೆ. ಇದನ್ನೆಲ್ಲ ಗಮನಿಸಿದ ಅನಿರುದ್ಧ್ ಮತ್ತೆ ಅವನಿಗೆ ಗಾಬರಿ ಆಗಲಿಕ್ಕೆ ಶುರು ಆಗುತ್ತೆ. ಮರುದಿನ ಬೆಳಗ್ಗೆ ಎದ್ಬಿಟ್ಟು ಆ ಊರಿನ ಅರ್ಚಕರಾಗಿರುವಂತಹ ಸುಬ್ರಹ್ಮಣ್ಯನ್ ಭಟ್ರ ಅವ್ರ ಹತ್ರ ಹೋಗ್ತಾನೆ. ಅವರ ಮನೆಯಲ್ಲಿ ನಡೀತಿರುವಂತಹ ಪ್ರತಿಯೊಂದು ಘಟನೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದ್ರೆ ಕಿಟಕಿ ಮೇಲೆ ಕಾಣಿಸ್ತಿರುವಂತಹ ಗುರುತು, ಅಂದ್ರೆ ಅವಳ ಮಗಳ ಕನಸಲ್ಲಿ ಬರ್ತಿರುವಂತಹ ಆಕೃತಿ, ಅಡಿಗೆ ಮನೆಯಲ್ಲಿ ಕಾಣಿಸ್ತಾ ಇರುವಂತಹ ಲಿಂಬೆ ಹಣ್ಣು, ಆ ಗೊಂಬೆ ಮತ್ತು ಕನ್ನಡಿಯಲ್ಲಿ ಕಾಣಿಸ್ತಾ ಇರುವಂತಹ ವಿಕೃತಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಈ ಭಟ್ರು ಒಂದ್ ಸ್ವಲ್ಪ ಶಾಂತವಾಗಿ ಕೇಳಿಸ್ಕೊಂತಾ ಇರ್ತಾರೆ. ಈ ಭಟ್ರ ಬಗ್ಗೆ ಹೇಳ್ಬೇಕಂದ್ರೆ ಇವ್ರ ವಯಸ್ಸು ಏನಿಲ್ಲ ಅಂದ್ರು 80 ವಯಸ್ಸು ಆಗಿರ್ಬೋದು, ಆದ್ರೆ ಇವರ ಕಣ್ಣಲ್ಲಿ ಸ್ವಲ್ಪ ಆಕರ್ಷಣೆ ಕಾಣಿಸ್ತಾ ಇತ್ತು. ಅಂದ್ರೆ ತುಂಬಾ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿ ತರ ಕಾಣಿಸ್ತಾ ಇತ್ತು. ಭಟ್ರು ಸ್ವಲ್ಪ ಮೌನದಿಂದ ನಂತರ ಹೇಳ್ತಾರೆ, ಇದು ಸಾಮಾನ್ಯ ಭೂತದ ಕಥೆ ಅಲ್ಲ ಅನಿರುದ್ಧ್, ಇದು ಪ್ರತಿಕಾರಕ್ಕಾಗಿ ಸ್ವಂತ ಸೃಷ್ಟಿಯಾಗಿರುವಂತಹ ಶಕ್ತಿ. ಮಾಧವಿ ತನ್ನ ಜೀವನವನ್ನೇ ಬಲಿ ಕೊಟ್ಟು ಪಡೆದಿರುವಂತಹ ಶಕ್ತಿ. ಅವಳ ಆತ್ಮ ಈ ಲೋಕದಲ್ಲೂ ಇಲ್ಲ, ಆ ಲೋಕದಲ್ಲೂ ಇಲ್ಲ. ಪ್ರತಿಕಾರ ಪೂರ್ಣವಾಗುವವರೆಗೂ ಅವಳಿಗೆ ಬಿಡುಗಡೆ ಇಲ್ಲ. ಅನಿರುದ್ಧ್ ಹೇಳ್ತಾನೆ, ಆದ್ರೆ ಭಟ್ರೆ ನಾನೇನಾದ್ರೂ ಮಾಡ್ಬೋದಾ, ನನ್ನ ಜೀವ ಬೇಕಾ ಅಂತೇಳಿ ಗಾಬರಿಯಿಂದ ಕೇಳ್ತಾ ಇರ್ತಾರೆ. ಭಟ್ರು ತಲೆನ ಅಲ್ಲಾಡಿಸಿ ಹೇಳ್ತಾರೆ, ಇಂತಹ ಶಕ್ತಿಗಳಿಗೆ ಸಾವು ಬೇಕಾಗಿರೋದಿಲ್ಲ, ಅವಳಿಗೆ ಬೇಕಾಗಿರೋದು ಅವಳು ಅನುಭವಿಸಿರುವಂತಹ ಅದೇ ನೋವು ನೀನು ಕೂಡ ಅನುಭವಿಸಬೇಕು ಅನ್ನೋದು ಅವಳಿಗೆ ಬೇಕಾಗಿದೆ ಅಂತ ಹೇಳಿ. ಅನಿರುದ್ಧ್ ತಲೆ ತಗ್ಗಿಸಿ ಪಶ್ಚಾತ್ತಾಪದ ಕಣ್ಣೀರು ಹೊರಬರಲು ಶುರುವಾಗತ್ತೆ. ಭಟ್ರು ಗಾಂಭೀರ್ಯದಿಂದ ಹೇಳ್ತಾರೆ, ಒಂದು ದಾರಿ ಇದೆ ಅನಿರುದ್ಧ್, ಅವಳು ಮುಂದೆ ಹೋಗಿ ಸತ್ಯವನ್ನು ಒಪ್ಕೋಬೇಕು, ಮನಸಾರೆ ಕ್ಷಮೆಯನ್ನ ಕೇಳಬೇಕು ಮತ್ತು ಸ್ವಾರ್ಥವಿಲ್ಲದೆ. ಆದ್ರೆ ನಾನು ಹೇಳ್ತೀನಿ, ಇಷ್ಟು ವರ್ಷ ಕಾದಿರುವಂತ ಆತ್ಮ ಇಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ, ಇಷ್ಟು ಸುಲಭವಾಗಿ ಶಾಂತ ಆಗೋದಿಲ್ಲ. ಆದ್ರೆ ಈಗಲೂ ಕೂಡ ತುಂಬಾ ತಡ ಆಗಿದೆ ಅಂತ. ಸೊ ಈ ಮಾತುಗಳನ್ನೆಲ್ಲ ಕೇಳ್ಬಿಟ್ಟು ಈ ಅನಿರುದ್ಧ್ಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ. ಅವನು ತಲೆ ತಗ್ಗಿಸಿ ಅಲ್ಲಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಸಂಜೆ ಆಗ್ತಾ ಇರತ್ತೆ. ಕತ್ತಲು ಹಾಗೆ ಆವರಿಸ್ತಾ ಇರ್ಬೇಕಾದ್ರೆ ಆ ಒಂದು ತೋಟದ ಆ ಒಂದು ಎಸ್ಟೇಟ್ ನ ಬಂಗ್ಲೆ ಹಿಂದೆ ಒಂದು ತೋಟ ಇರತ್ತಲ್ಲ, ಅಡಿಕೆ ತೋಟ, ಅಲ್ಲಿ ಅದೇ ಜಾಗದಲ್ಲಿ ಅವ್ರೇನ್ ಅವಾಗಿನ ಕಾಲದಲ್ಲಿ ಭೇಟಿ ಆಗ್ತಾ ಇದ್ರಲ್ಲ, ಅದೇ ಜಾಗದಲ್ಲಿ ಬರ್ತಿರ್ಬೇಕಾದ್ರೆ ಅವನಿಗೆ ಒಂದು ಬಿಳಿ ನೆರಳು ಕಾಣಿಸುತ್ತೆ. ಈ ಅನಿರುದ್ಧ್ ಅದರ ಹತ್ರ ಹೋದಾಕ್ರ ಅದು ವಾಪಸ್ ತಿರುಗತ್ತೆ. ಅದೇ 21 ವರ್ಷಗಳ ಹಿಂದೆ ಇರುವಂತಹ ಮಾಧವಿ ಇವನ ಕಣ್ಣಿಗೆ ಕಾಣಿಸ್ತಾಳೆ. ಆದ್ರೆ ಚರ್ಮ ಸ್ವಲ್ಪ ಬೂದಿ ಕಲರ್ ಆಗಿತ್ತು. ಅವಳ ಕಣ್ಣುಗಳು ಇರುವಂತಹ ಜಾಗದಲ್ಲಿ ಕಪ್ಪು ಕಲರ್ ಗುಡ್ಡೆಗಳು ಕಾಣಿಸ್ತಾ ಇತ್ತು. ಫುಲ್ ಬಿಳಿ ಸೀರೆ ಉಟ್ಕೊಂಡಿದ್ಲು. ಸೊ ಅವಳ ಮುಂದೆ ಅಂದ್ರೆ ಮೊಣಕಾಲು ಊರಿ ಕೂತ್ಕೊಳ್ತಾನೆ, ನನ್ನಿಂದ ತಪ್ಪಾಯ್ತು, ನನ್ನನ್ನು ಕ್ಷಮಿಸು ಮಾಧವಿ ಅಂತೇಳಿ ಕಣ್ಣುಗಳಿಂದ ನೀರು ಹೊರಗೆ ಬರ್ತಾ ಇರತ್ತೆ. ನಾನು ಮಾಡಿದ್ದು ತಪ್ಪು, ನಿನ್ನ ಪ್ರೀತಿಗೆ ನಾನು ದ್ರೋಹ ಮಾಡಿದೆ, ಆಸ್ತಿ ಅಂತಸ್ತನ ಆಸೆಯಿಂದ ನಿನ್ನನ್ನು ದ್ರೋಹ ಮಾಡಿದೆ, ನನ್ನನ್ನು ಏನ್ ಬೇಕಾದ್ರೂ ಮಾಡುವ, ಆದ್ರೆ ಅವ್ರಿಗೇನು ಗೊತ್ತಿಲ್ಲ, ಅವ್ರನ್ನ ಬಿಟ್ಬಿಡು, ನನ್ನ ಕುಟುಂಬವನ್ನು ಏನು ಮಾಡಬೇಡ ಅಂತೇಳಿ ಮತ್ತೆ ಹಾಗೆ ಕಣ್ಣೀರನ್ನು ಸುರಿಸ್ತಾ ಅವಳ ಹತ್ರ ಬೇಳ್ಕೊತಾ ಇರ್ತಾನೆ. ಇವಾಗ ನೀನು ಬಂದೀಯ ನನ್ನ ಹತ್ರ, ಆ ರಾತ್ರಿ ಆ ಒಂದು ಮಳೆಯಲ್ಲಿ ನನ್ನ ಕಣ್ಣೀರಿಗೆ ಯಾರು ಕೂಡ ಬೆಲೆ ಕೊಡ್ಲಿಲ್ಲ. ಆ ಊರಿನ ಜನರು ನನ್ನನ್ನು ಚೀಮಾರಿ ಮಾಡಿದ್ರು, ನನ್ನನ್ನು ಎಷ್ಟು ಅವಮಾನ ಮಾಡಿದ್ರು, ಆ ನೋವನ್ನ ನಾನು ಇನ್ನೂ ಕೂಡ ಮರ್ತಿಲ್ಲ. ನೀನು ಕೂಡ ಅನುಭವಿಸ್ಬೇಕು. ನನಗೆ ಇಷ್ಟು ಬೇಗ ನಿನ್ನ ಸಾವು ನನಗೆ ಬೇಡ ಅನಿರೋದು. ಸಾವು ತುಂಬಾ ಸುಲಭ, ಆದ್ರೆ ನೀನು ಪಡಬೇಕಾಗಿರೋದು ಕಷ್ಟ ಬೇರೆನೇ ಇದೆ. ನನ್ನ ಪ್ರತಿಕಾರ ಬೇರೆ ಥರನೇ ಇದೆ. ನೀನು ಬದುಕಿರ್ಬೇಕಾಗ್ಲೇನೆ ನೀನು ಪ್ರೀತಿಸ್ತಿರುವಂತಹ ಜನರು ನಿನ್ನಿಂದ ದೂರ ಆಗ್ಬೇಕು. ಸೊ ಆ ಥರ ಒಂದು ಭ್ರಮೆಯಲ್ಲಿ ನೀನು ಬದುಕಬೇಕು, ಆ ಥರ ನಿನಗೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸೊ ಅದೇ ಸಮಯಕ್ಕೆ ಗಾಳಿ ಜೋರಾಗಿ ಬೀಸುತ್ತೆ. ಆ ಒಂದು ಎಸ್ಟೇಟ್ ಬಂಗ್ಲೆ ಇರುವಂತಹ ಎಲ್ಲ ಬಾಗಿಲುಗಳು ಮುಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿರುವಂತಹ ದೀಪಗಳು ಕಂಪ್ಲೀಟ್ ಆಗಿ ಆರೋಗ್ಬಿಡುತ್ತೆ. ಅಂದ್ರೆ ಅಲ್ಲಿರುವಂಥ ಕರೆಂಟ್ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಆ ಮನೆಯಲ್ಲಿ ಅನಿತಾ ಮತ್ತು ಶ್ರುತಿ ಇಬ್ಬರೇ ಇರ್ತಾರೆ. ಒಬ್ರಿಗೊಬ್ರು ತಬ್ಕೊಂಡು ಒಂದು ಜಾಗದಲ್ಲಿ ಸುಮ್ಮನೆ ಕೂತಿರ್ತಾರೆ. ಆದ್ರೆ ಆ ಮನೆಯ ಮೇಲಿಂದ ಒಂದು ದ್ರವ ಸುರಿತಾ ಇರುತ್ತೆ. ಅಂದ್ರೆ ಕೆಂಪು ಕಲರ್ ದ್ರವ, ಒಂದು ರಕ್ತ ತರ ಸುರಿತಾ ಇರುತ್ತೆ, ನೆಲದ ಮೇಲೆಲ್ಲ ಆವರಿಸ್ತಾ ಇರುತ್ತೆ. ಸೊ ಅವಾಗ್ಲೇನೆ ಅಲ್ಲಿರುವಂತಹ ವಸ್ತುಗಳು ವಿಚಿತ್ರ ಆಗಿರುವಂತಹ
ಸದ್ದನ್ನು ಮಾಡಿಸ್ಲಿಕ್ಕೆ ಶುರು ಆಗುತ್ತೆ. ಮನೆಯಲ್ಲಿ ಯಾವುದೋ ಒಂದು ಮಗು ಅಳುತ್ತಿರುವಂತಹ ಶಬ್ದವು ಕೂಡ ಕೇಳಿಸ್ತಾ ಇರುತ್ತೆ, ಆದರೆ ಆ ಮನೆಯಲ್ಲಿ ಯಾವುದೇ ಥರದ ಮಗುನೇ ಇರೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿ ಏನು ವಸ್ತುಗಳು ಇರ್ತಾವಲ್ಲ ಎಲ್ಲವೂ ಕೂಡ ತನ್ನ ಸ್ವಂತ ಜೀವ ಇರೋ ಥರ ನಡೆದುಕೊಂಡು ಬರಲಿಕ್ಕೆ ಶುರು ಆಗುತ್ತೆ. ಆವಾಗಲೇ ಈ ಅನಿತಾ ಪಿಸುಗೊಡ್ತಾಳೆ, ಅಮ್ಮ ಎಲ್ಲವೂ ಕೂಡ ನಡೆದುಕೊಂಡು ಬರ್ತಾ ಇದೆ ಅಂತೇಳಿ. ಸೊ ಆ ಒಂದು ಕಿಟಕಿಯ ಹೊರಗಡೆಯಿಂದ ಈ ಅನಿರುದ್ಧ್ ಮಂಡೆ ಊರಿ ಅವಳ ಹತ್ರ ಕೇಳ್ಕೊತಾ ಇರ್ತಾನೆ, ನನಗೆ ಏನು ಬೇಕಾದರೂ ಮಾಡು, ಆದರೆ ನನ್ನ ಕುಟುಂಬದಕ್ಕೆ ಏನೂ ಮಾಡಬೇಡ, ಅವ್ರು ಏನೂ ಮಾಡಿಲ್ಲ, ಅವ್ರದ್ದೇನೂ ತಪ್ಪಿಲ್ಲ, ಎಲ್ಲ ತಪ್ಪು ನಂದೆ, ನನ್ನನ್ನು ಕ್ಷಮಿಸು ಅಂತೇಳಿ ಬಿಕ್ಕಿ ಬಿಕ್ಕಿ ಕೇಳ್ತಾ ಇರ್ತಾನೆ. ಆದರೆ ಅನಿತಾ ಯಾವುದನ್ನು ಕೂಡ ಮನಸ್ಸಲ್ಲಿ ತಗೋತಾ ಇರೋದಿಲ್ಲ. ಸೊ ಅವಳು ಹೋಗ್ತಿರ್ಬೇಕಾದ್ರೆ ಹೇಳ್ತಾಳೆ, ನಾನು ಅನುಭವಿಸಿರುವಂತಹ ನೋವನ್ನ ನೀನು ಕೂಡ ಅನುಭವಿಸು ಅಂತೇಳಿ. ಆ ರಾತ್ರಿ ಎಲ್ಲವೂ ಕೂಡ ಮುಗಿದೋಗುತ್ತೆ. ಆ ಒಂದು ದ್ರವ ಬರ್ತಾ ಇರುತ್ತಲ್ಲ ಅದನ್ನು ಕೂಡ ಹೋಗ್ಬಿಡತ್ತೆ, ಆ ಸದ್ದು ಕೂಡ ನಿಂತೋಗ್ಬಿಡುತ್ತೆ. ಸಾಮಾನ್ಯ ಥರ ಆ ಒಂದು ಸಂಜೆ ಆಗ್ತಾ ಇರತ್ತೆ. ಸೊ ಅದು ಆದ್ಮೇಲೆ ಒಂದು ವಾರದೊಳಗೆ ಆ ಮನೆ ಮಾರಾಟವಾಗುತ್ತೆ. ಈ ಅನಿರುದ್ಧನು ಕೂಡ ವಾಪಸ್ ನಗರಕ್ಕೆ ಹೋಗ್ತಾನೆ. ಸೊ ಹೋಗ್ತಿರ್ಬೇಕಾದ್ರೆ ಆ ಒಂದು ಬೆಂಗಳೂರಿಗೆ ಹೋಗಿರುತ್ತಲ್ಲ, ಸೊ ಆ ಜಾಗದಲ್ಲಿ ಅನಿರುದ್ಧ್ ಒಂದು ಪ್ಲೇಟನ್ನು ಹಾಗೆ ಹಂಚ್ತಾ ಇರ್ತಾನೆ. ಅನಿರುದ್ಧ್ ಒಂದು ಕಡೆ ಕೂತಿರ್ತಾನೆ, ಇನ್ನೊಂದು ಕಡೆ ಶ್ರುತಿ, ಇನ್ನೊಂದು ಕಡೆ ಆ ಒಂದು ಅನಿತಾ ಕೂತಿರ್ತಾಳೆ. ಹಾಗೆ ಮಾತನಾಡ್ತಾ ಇರ್ತಾಳೆ. ಆದರೆ ಆ ಮಾತನಾಡ್ತಿರ್ಬೇಕಾದ್ರೆ ಆ ಒಂದು ಜಾಗದಲ್ಲಿ ಶ್ರುತಿ ಮತ್ತೆ ಅನಿತಾ ಇರೋದಿಲ್ಲ. ನೆರೆಹೊರೆಯವರು ಕೂಡ ಗಮನಿಸ್ತಾರೆ, ಈ ಅನಿರುದ್ಧ್ ಯಾರ ಜೊತೆ ಮಾತನಾಡ್ತಾ ಇದ್ದಾನೆ ಅಂತೇಳಿ. ಹಾಗೆ ಅವರ ಸಂಬಂಧಿಕರು ಕೇಳ್ತಾರೆ, ಅನಿರುದ್ಧ್ ಅನಿತಾ ಇಲ್ಲಿ, ಶ್ರುತಿಯಲ್ಲಿ ಅಂತೇಳಿ. ಅವ್ರು ಇಲ್ಲೇ ಇದಾರಲ್ಲ, ನನ್ನ ಕಣ್ಮುಂದೆ ಇದಾರಲ್ಲ, ಇವಾಗ್ಲೇನೆ ಅನಿತಾ ಹೇಳಿದ್ಲು ಅವಳು ಸ್ಕೂಲ್ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ಲು ಅಂತೇಳಿ. ಆದ್ರೆ ಇಲ್ಲಿ ವಿಷಯ ಏನಾಗಿತ್ತು ಅಂದ್ರೆ, ಆ ಒಂದು ಎಸ್ಟೇಟಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಈ ಅನಿತಾ ಮತ್ತು ಶ್ರುತಿ ಇಬ್ರು ಕೂಡ ಆ ಒಂದು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾರೆ. ಸೊ ಆ ಒಂದು ಸತ್ಯವನ್ನು ಒಪ್ಕೊಳ್ಳಾರ್ದೆ ಈ ಅನಿರುದ್ಧ್ ಕೂಡ ಅದೇ ಭ್ರಮೆಯಲ್ಲಿ ಬದುಕ್ತಾ ಇರ್ತಾನೆ. ಅಂದ್ರೆ ಅವ್ರು ಬದುಕಿದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತಾನೆ. ಇದನ್ನೆಲ್ಲ ಗಮನಿಸಿದಾಗ ಇದನ್ನೇ ಅಲ್ವಾ ಬಯಸಿದ್ದು ಆ ಮಾಧವಿ. ಸೊ ಅವನು ಬದುಕಿರ್ಬೇಕಾಗ್ಲೇನೆ ಅವನು ಸತ್ತ ಶವತ್ತರ ಅವನ ಜೀವನ ಆಗಿರ್ಬೇಕು, ಅಂದ್ರೆ ಜೀವನ ನರಕ ಆಗಿರ್ಬೇಕು. ಅವನ ಪ್ರೀತಿದಾರರು ಅವನ ಜೊತೆ ಇದಾರೆ ತರ ಅವನಿಗೆ ಅನಿಸ್ಬೇಕು, ಆದ್ರೆ ಅವರು ಈ ಭೂಮಿ ಮೇಲೆ ಇರಬಾರ್ದು ಅನ್ನೋ ತರ ಈ ಒಂದು ಪ್ರತೀಕಾರವನ್ನು ಮಾಧವಿ ಮಾಡ್ಕೊಂಡಿರ್ತಾಳೆ. ಈ ಒಂದು ಕತೆ ಹೇಗನ್ನಿಸ್ತು ಸ್ನೇಹಿತರೆ? ಸೊ ಕೆಳಗೆ ಕಮೆಂಟಿನಲ್ಲಿ ಬರೆಯಿರಿ, ಅನಿರುದ್ಧ್ ಮೇಲೆ ಕಣ್ಣು ಕರೆ ಬಂತ ಅಥವಾ ಮಾಧವಿ ಮಾಡಿರೋ ಪ್ರತೀಕಾರ ಸರಿ ಇದೆನಾ ಅಂತೇಳಿ. ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತಹ ಕಥೆಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.